ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಮೊದಲನೆಯ ಅಧ್ಯಾಯದಲ್ಲಿರುವ ಮಂತ್ರಗಳ ಮರ್ಮ ಎಂಬ ಭಾಗದಿಂದ ಓದಿಕೊಳ್ಳೋಣ. ಮಂತ್ರಗಳ ಮರ್ಮ. ಮನನತ್ರಾಣ ಇತಿ ಮಂತ್ರ. ಮಂತ್ರವೆಂದರೆ ಮರ್ಮ. ಮಾಡಬೇಕಾದ ಕ್ರಿಯಾತಂತ್ರವು ಮಂತ್ರವೆಂಬ ಉಕ್ತಿಯಲ್ಲಿ ಅಡಕವಾಗಿದೆ. ಅಂದರೆ ಮಂತ್ರದಲ್ಲಿ ಅಡಕವಾಗಿರುವ ಕ್ರಿಯಾತತ್ವಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಪರಿಪಾಲಿಸುವ ತಂತ್ರದಿಂದ ಆ ಮಂತ್ರದ ಫಲ ದೊರೆಯುತ್ತದೆ. ಆದ್ದರಿಂದಲೇ ಮಂತ್ರ ತಂತ್ರ ಎನ್ನಲಾಗಿದೆ. ಮಂತ್ರದಲ್ಲಿ ಹೇಳಿರುವಂತೆ ಕ್ರಿಯಾತತ್ಪರನಾಗುವುದೇ ತಂತ್ರ. ಮಂತ್ರವೆಂದರೆ ಗುಟ್ಟು, ಸೀಕ್ರೆಟ್. ತಂತ್ರವೆಂದರೆ ಕ್ರಿಯಾಯುಕ್ತಿ, ಟೆಕ್ನಿಕ್. ಹೀಗಲ್ಲದೆ ಅವುಗಳನ್ನು ಉಚ್ಚರಿಸುವುದರಿಂದ ಶ್ವಾಸಹಾನಿ, ಸ್ಮರಿಸುವುದರಿಂದ ಮತಿಭ್ರಮೆ ಆಗುವುದೇ ವಿನಾ ಮತ್ಯಾವ ಫಲವೂ ಲಭಿಸುವುದಿಲ್ಲ. ಆದ್ದರಿಂದಲೇ ಮಂತ್ರದಲ್ಲಿ ಅಡಕವಾಗಿರುವ ಕ್ರಿಯಾತಂತ್ರಗಳನ್ನು ಆಚಾರ್ಯರಿಂದ ತಿಳಿದು ಶ್ರದ್ಧೆಯಿಂದ ಆಚರಿಸುವುದರಿಂದ ಅದರ ಫಲವೂ ಲಭಿಸುತ್ತದೆ. ಯಾವುದೇ ಮಂತ್ರಗಳನ್ನು ಉಚ್ಚರಿಸುವುದರಿಂದ ಮನಸ್ಸು ವಿಭ್ರಾಂತಿಗೊಳಗಾಗುವುದೇ ವಿನಾ ಶಾಂತಿ ಮಾರ್ಗದತ್ತ ಕೊಂಡೊಯ್ಯುವುದಿಲ್ಲ. ಆದ ಕಾರಣ ಯಾವ ಮಂತ್ರೋಚ್ಚಾರಣೆಯೂ ಮಾನವನನ್ನು ಬಿಡುಗಡೆಗೆ ಕೊಂಡೊಯ್ಯುವ ಸಾಧನವಲ್ಲ. ಅಗ್ನಿಯ ಆವಾಹನ ಮಂತ್ರವನ್ನು ಏರು ಸ್ವರದಲ್ಲಿ ಉಚ್ಚರಿಸಿದ ಮಾತ್ರಕ್ಕೆ ಬೆಂಕಿ ಪ್ರಕಟವಾಗುವುದೇ? ಶಾಂತಿ ಮಂತ್ರವನ್ನು ಉಚ್ಚರಿಸುವುದರಿಂದ ಗುಡಿಸಲಿಗೆ ಬಿದ್ದ ಬೆಂಕಿ ಶಮನಗೊಳ್ಳಲು ಸಾಧ್ಯವೇ? ಇದೇ ವಿಧ ದೀಪಕಮಲ ರಾಗವನ್ನು ಹಾಡುತ್ತಾ ಕುಳಿತರೆ ದೀಪಗಳು ಹತ್ತಿಕೊಳ್ಳುತ್ತಿವೆಯೇ? ಇದರಂತೆ ಮೃತ್ಯುಂಜಯ ಮಹಾಮಂತ್ರವನ್ನು ಪಠಿಸುವುದರಿಂದ ಮೃತ್ಯುವನ್ನು ಜಯಿಸಲು ಸಾಧ್ಯವೇ? ಇವುಗಳನ್ನು ತಾರ್ಕಿಕವಾಗಿ ಆಲೋಚಿಸಿ. ಬೆಲ್ಲವನ್ನು ಮಾಡಲು ಒಂದು ತಂತ್ರವಿದೆ. ಆ ವಿಧಾನದಲ್ಲಿ ಇಂತಿಷ್ಟೇ ಪ್ರಮಾಣದಲ್ಲಿ ಇಂತಿಂತಹ ವಸ್ತುಗಳನ್ನು ಉಪಯೋಗಿಸಬೇಕೆಂಬ ನಿಯಮವಿದೆ. ಈ ನಿಯಮಗಳನ್ನು ಅನುಸರಿಸಿದರೆ ಮಾತ್ರ ಬೆಲ್ಲ ತಯಾರಾಗುತ್ತದೆ. ಇದೇ ವಿಧ ಪಾಕಶಾಸ್ತ್ರ ವಿಧಿವಿಧಾನಗಳನ್ನು ಅನುಸರಿಸಿದರೆ ಮಾತ್ರ ಅಡಿಗೆ ತಯಾರಾಗುತ್ತದೆ. ಹೀಗಲ್ಲದೆ ಪಾಕಶಾಸ್ತ್ರದ ಪುಸ್ತಕಗಳನ್ನು ಪಠಿಸುತ್ತಾ ಕುಳಿತರೆ ಅಡಿಗೆ ತಯಾರಾಗುವುದಿಲ್ಲ, ಹಸಿವು ಇಂಗುವುದಿಲ್ಲ. ಇದರಂತೆಯೇ ಎಲ್ಲ ಮಂತ್ರಗಳಲ್ಲಿಯೂ ಮಾಡಲೇಬೇಕಾದ ಆಯಾಯ ಕಾರ್ಯಸಾಧನೆಯ ತಂತ್ರವು ಸೂಕ್ಷ್ಮವಾಗಿ ಅಳವಡಿಸಿ ಹೇಳಲ್ಪಟ್ಟಿದೆ. ಅದನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸಿದರೆ ಮಾತ್ರ ಆಯಾಯ ಮಂತ್ರಗಳ ಫಲ ಲಭಿಸುತ್ತದೆ. ದೇವರಿದ್ದಾನೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ಆದರೆ ಬದುಕು ಮಾತ್ರ ಸತ್ಯ. ಈ ಬದುಕಿಗೆ ಇಂಧನದ ರೂಪದ ಅನ್ನವು ಅತ್ಯವಶ್ಯಕವೆಂಬುದು ಪರಮಸತ್ಯ. ಇಂತಹ ಪ್ರತ್ಯಕ್ಷ ದೈವವಾದ ಅನ್ನವನ್ನು ಅನ್ಯಾಲೋಚನೆಗಳನ್ನು ತೊರೆದು ಸಹನೆಯಿಂದ ಸ್ವೀಕರಿಸಬೇಕು. ಈ ವಿಧವಾದ ದೇಹಪೋಷಣೆಯ ಅನ್ನವನ್ನು ಸಹನೆಯಿಂದ ಊಟ ಮಾಡಿದ್ದೇ ಆದರೆ ಸಹಜ ಜೀರ್ಣಕ್ರಿಯೆ ಜರುಗಿ ದೇಹಕ್ಕೆ ಅತ್ಯವಶ್ಯಕವಾದ ಪೋಷಕಾಂಶಗಳು ಉತ್ಪತ್ತಿಯಾಗಿ ದೇಹದ ಆಯಾ ಭಾಗಗಳಿಗೆ ತಲುಪುವುದರಿಂದ ನೀನು ತೃಪ್ತನಾಗುವೆ. ಈ ತೃಪ್ತಿಯಿಂದ ನಿನ್ನಲ್ಲಿ ತೇಜಸ್ಸು ವೃದ್ಧಿ ಹೊಂದುವುದರಿಂದ ಮನೋವಿಕಾರಗಳಿಂದ ದೂರವಾಗುತ್ತೀಯೆ. ಈ ಮನೋವಿಕಾರಗಳಿಂದ ದೂರನಾಗುವುದರಿಂದ ನಿನ್ನಲ್ಲಿ ದೈಹಿಕ ಮಾನಸಿಕ ಶಾಂತಿ ದೊರೆಯುತ್ತದೆ. ಶಿವಪಂಚಾಕ್ಷರಿ ಮಹಾಮಂತ್ರ. ಶಿವ ಎಂದರೆ ಸರ್ವಜೀವಿಗಳ ಶಿರಸ್ಸಿನಲ್ಲಿ ವಾಯುರೂಪದಲ್ಲಿ ಚಲಿಸುತ್ತಿರುವ ಪ್ರಾಣಶಕ್ತಿ. ಪಂಚಾಕ್ಷರಿ ಎಂದರೆ ಪಂಚ ಎಂದರೆ 5, ಅಕ್ಷರ ಎಂದರೆ ನಾಸರಹಿತವಾದದ್ದು. ಪಂಚೀಕರಣ ಎಂದರೆ ಪಂಚತತ್ವಗಳಿಂದ ಕೂಡಿ ಲೋಕಾಭಿಮುಖವಾಗಿ ವ್ಯವಹರಿಸುತ್ತಿರುವ ಮನಸ್ಸು ಅಂತರ್ಮುಖಗೊಂಡು ಏಕತ್ವಗೊಳ್ಳುವುದೇ ಪಂಚಾಕ್ಷರಿ ಮಂತ್ರದ ಮರ್ಮ. ಸಮಸ್ತ ಜೀವಿಗಳ ಮನೋಲಯಕ್ಕೆ, ಶಾಂತಿಗೆ, ಜ್ಞಾನಕ್ಕೆ ಹಾಗೂ ಬಿಡುಗಡೆಗೆ ಮಾರ್ಗಸೂಚಿಯೇ ಆಗಿದೆ. ಇದೇ ನಮಃ ಶಿವಾಯ ಎನ್ನುವ 5 ಅಕ್ಷರದಲ್ಲಿ ಅಡಗಿರುವ ರಹಸ್ಯ. ನ ನಯನತತ್ವ, ಮಹ ಮನಸ್ತತ್ವ, ಸಿ ಶಿರಸ್ಸಿನಲ್ಲಿರುವ, ವಾ ವಾಯುರೂಪಕ ಪ್ರಾಣನಲ್ಲಿ, ಯಹ ಲಯವಾಗುವುದು. ಪಂಚಾಕ್ಷರಿ ಮಂತ್ರವು ಸರ್ವರ ಮನೋಲಯಕ್ಕೆ ಮಾರ್ಗಸೂಚಕವಾಗಿದೆಯೇ ವಿನಾ ಇದನ್ನು ಬಾಯಿಯಲ್ಲಿ ಉಚ್ಚರಿಸುವುದರಿಂದಾಗಲಿ ಮನಸ್ಸಿನಲ್ಲಿ ಸ್ಮರಿಸುವುದರಿಂದಾಗಲಿ ಯಾವ ಪ್ರಯೋಜನವೂ ಆಗಲಾರದು. ಅಂದರೆ ಮನಸ್ಸು ಹೇಗೆ ಓಡುವುದೋ ಅದರ ಹಿಂದೆಯೇ ಲಕ್ಷ್ಯವೂ ಓಡುತ್ತದೆ. ಯಾವಾಗ ಮನಸ್ಸು ಲಕ್ಷ್ಯಗಳು ಶಿರೋ ಅಂತರಾಳದಲ್ಲಿ ಏಕತ್ವಗೊಂಡು ನಿಲ್ಲುವುವೋ ಆಗ ಗತಾನುಗತ ಉಸಿರು ಅವುಗಳ ಜೊತೆ ಲೀನವಾಗಿ ನಿಲ್ಲುತ್ತದೆ. ಆಗ ಮಾತ್ರ ಸರ್ವರಿಗೂ ಶಾಂತಿ ಹಾಗೂ ಜ್ಞಾನೋದಯ ಉಂಟಾಗುತ್ತದೆ. ಇದನ್ನೇ ಚಿತ್ತಶಾಂತಿ ಎನ್ನಲಾಗಿದೆ. ಚಿತ್ತೈಕಾಗ್ರತೆ ಎನ್ನುವುದು ಇದೇ ಆಗಿದೆ.
ದೃಷ್ಟಿ, ಮನಸ್ಸು, ವಾಯು ಈ ಮೂರರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಹೊಂದಿದ್ದರೂ ಸುಖವಾಗಲಿ, ಶಾಂತಿಯಾಗಲಿ, ಜ್ಞಾನವಾಗಲಿ ದೊರೆಯಲು ಸಾಧ್ಯವೇ ಇಲ್ಲ. ಇದೇ ಶಿವಪಂಚಾಕ್ಷರಿ ಮಹಾಮಂತ್ರದಲ್ಲಿ ಅಡಕವಾಗಿರುವ ರಹಸ್ಯ. ಈ ವಿಧಾನವನ್ನೇ ಶಿವಯೋಗ ಸಾಧನಾ ಕ್ರಿಯೆ ಎನ್ನುವುದು. ಅಂದರೆ ಶಿರೋ ಅಂತರ್ಗತ ಪ್ರಾಣನಲ್ಲಿ ಮನಸ್ಸನ್ನು, ದೃಷ್ಟಿಯನ್ನು ಐಕ್ಯಗೊಳಿಸುವ ಸಾಧನೆಯ ಮರ್ಮವೇ ಶಿವಯೋಗ ಸೂತ್ರವಾಗಿದೆ. ಸಮಸ್ತ ಜೀವಿಗಳಿಗೆ ಜ್ಞಾನೋದಯವಾಗಲು ಈ ಮಾರ್ಗವೇ ಕಾರಣವಾಗಿದೆ ವಿನ ಮತ್ತೆ ಯಾವ ವಿಧದಿಂದಲೂ ಮನಸ್ಸು ನಿಲುಗಡೆ ಹೊಂದಲು ಸಾಧ್ಯವೇ ಇಲ್ಲ. ಈ ಪಂಚತತ್ವಗಳನ್ನು ಏಕತ್ವಗೊಳಿಸುವ ಸಾಧನೆಯೇ ಪಂಚೀಕರಣ. ಓಂ ನಮಃ ಶಿವಾಯ ಷಡಕ್ಷರಿ ಮಹಾಮಂತ್ರ. ಓಂ ಎಂಬುದು ಶಬ್ದವಲ್ಲ, ರೂಪ, ರಸ, ಗಂಧ ಮೂಲಗಳಿಂದಲೂ ಗ್ರಹಿಸುವುದೂ ಅಲ್ಲ, ಕರ್ಮೇಂದ್ರಿಯಗಳಿಂದ ಅರಿಯುವುದೂ ಅಲ್ಲ, ಜ್ಞಾನೇಂದ್ರಿಯಗಳಿಂದ ಅರ್ಥ ಮಾಡಿಕೊಳ್ಳುವುದೂ ಅಲ್ಲ, ಗುರುತು ಸಂಕೇತಗಳ ಮೂಲಕ ಮತ್ತೊಬ್ಬರಿಗೆ ನಿರೂಪಿಸುವುದೂ ಅಲ್ಲ. ಹೀಗಿರುವಾಗ ಓಂ ಎಂಬುದನ್ನು ಹಲವರು ಅನೇಕ ಗುರುತು ಸಂಕೇತಗಳಿಂದ ತೋರಿಸುವುದು, ಮತ್ತೆ ಕೆಲವರು ಅವತೀತಿ ಇತಿ ಓಂ ಎಂದು, ಮತ್ತೆ ಹಲವರು ಆ ಉ ಮ ಓಂ ಆಗುತ್ತದೆ ಎಂಬ ಶಬ್ದ ವ್ಯಾಖ್ಯಾನಗಳಿಂದಲೂ ವೃಥಾ ತರ್ಕಿಸುವುದರಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಓಂಕಾರವನ್ನೇ ಪ್ರಣವ ಎನ್ನಲಾಗಿದೆ. ಪ್ರಾಣಾನುಸಂಧಾನದಿಂದ ಉಂಟಾಗುವ ಮಹದಾನಂದವೇ ಪ್ರಣವ. ಮೂಲತಃ ಓಂಕಾರ ಎನ್ನುವುದು ಮನಸ್ಸು ಮೂಲ ಪ್ರಾಣನಲ್ಲಿ ಲೀನವಾಗುವುದರಿಂದ ಉಂಟಾಗುವ ತನ್ಮಯಾನಂದ. ಯಾವಾತನು ಅಂತರ್ಗತ ಪ್ರಾಣಾನುಸಂಧಾನದ ಕೋಟಸ್ಥಳದಲ್ಲಿ ಲಕ್ಷ್ಯವುಳ್ಳವನಾಗಿರುತ್ತಾನೋ ಅಂತಹವನಲ್ಲಿ ಕಾಮನೆಗಳು ನಶಿಸಿ ಮೋಕ್ಷದತ್ತ ಕೊಂಡೊಯ್ಯುವಂತಹ ಪರಮಾನಂದವೇ ಓಂ. ಮನಸ್ಸು ಅಂತರ್ಮುಖಗೊಂಡು ಶಿರೋ ಅಂತರಾಳದಲ್ಲಿ ಪ್ರಾಣಾನುಸಂಧಾನ ನಡೆಸುವುದರಿಂದ ಉಂಟಾಗುವ ತನ್ಮಯ ಆನಂದಾನುಭೂತಿಯೇ ಓಂಕಾರ. ಇದು ಪ್ರಕೃತಿ ಸಹಜ ರಾಸಾಯನಿಕ ಕ್ರಿಯೆಯಾಗಿರುತ್ತದೆ. ಪ್ರಾಣಾನುಸಂಧಾನದಿಂದ ಉಂಟಾಗುವ ಪರಮಾನಂದವೇ ಪ್ರಣವ. ಈ ತನ್ಮಯಾನಂದಾನುಭವ ಹೊಂದಲು ಪಂಚಾಕ್ಷರಿ ಎಂಬ ಮಂತ್ರವೇ ಮಾರ್ಗವಾಗಿ ಇರುತ್ತದೆ. ಆದ್ದರಿಂದಲೇ ಓಂ ನಮಃ ಶಿವಾಯ ಎಂಬುದು ಷಡಕ್ಷರಿ ಮಂತ್ರ ಎನ್ನಲಾಗಿದೆ. ಓಂ ಎನ್ನುವುದು ಎರಡಲ್ಲದ ಅದ್ವೈತ ಸ್ಥಿತಿ. ಮನೋವ್ಯವಹಾರಕ್ಕೆ ಅತೀತವಾದ ಆ ಸ್ಥಾನಕ್ಕೇರಿ ದೇಹ ಪ್ರಜ್ಞೆಯನ್ನು ಮರೆತಿದ್ದೇ ಆದರೆ ಆ ಜೀವನು ಪರಮಶ್ರೇಷ್ಠಗತಿಯನ್ನು ಹೊಂದುತ್ತಾನೆ. ಓಂ ಎನ್ನುವುದು ವಿಶ್ವಾತ್ಮನ ಸಂಕೇತ. ವಿಶ್ವಾತ್ಮನಲ್ಲಿ ಲೀನವಾಗಲು ನಮಃ ಶಿವಾಯ ಎಂಬ ಸೂತ್ರವೇ ಮಾರ್ಗವಾಗಿರುತ್ತದೆ. ಈ ಸಾಧನೆಯ ಮರ್ಮವನ್ನು ಗುರುವೆಂಬ ಅನುಭವಾಚಾರ್ಯರುಗಳಿಂದ ತಿಳಿದುಕೊಂಡು ಸಾಧಿಸಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ ಎಂಬುದೇ ಈ ಮಂತ್ರದ ಸಂದೇಶ. ರಾಮತಾರಕ ಮಂತ್ರ. ಲೋಕದ ಎಲ್ಲ ಜೀವಿಗಳ ಬದುಕಿಗೆ ನಿರಾಕಾರವಾದ ಪ್ರಾಣಶಕ್ತಿಯೇ ಆಧಾರವಾಗಿರುತ್ತದೆ. ಈ ಪ್ರಾಣಶಕ್ತಿಯು ಜೀವಿಗಳ ಮನೋವಿಕಾರಗಳಿಂದ ಚಂಚಲಗೊಂಡು ದೇಹದ ಒಳಕ್ಕೂ ಹೊರಕ್ಕೂ ಶ್ವಾಸರೂಪದಲ್ಲಿ ಚಲಿಸುತ್ತದೆ. ಇದು ರಾ ಎನ್ನುವ ಸ್ವರವು ಅಂತರಂಗದ ಆತ್ಮ ಆದರೆ ಮಾ ಎನ್ನುವ ಸ್ವರವು ಬಹಿರ್ಮುಖ ಜೀವರೂಪಿ ಆಗಿರುತ್ತದೆ. ಇದುವೇ ಜೀವಾತ್ಮನ ಸ್ಥಿತಿಯಾಗಿದೆ. ರಾ ಉಸಿರಾಟದ ಊರ್ಧ್ವಗತಿಯಾದರೆ ಮಾ ಉಸಿರಾಟದ ಅಧೋಗತಿ. ರಾ ಅಂತರ್ಗತವಾದರೆ ಮಾ ಬಹಿರ್ಗತವಾಗಿದೆ. ರಾ ಜ್ಞಾನ ಮಾರ್ಗವಾದರೆ ಮಾ ಅಜ್ಞಾನ ಮಾರ್ಗವಾಗಿದೆ. ರಾ ಪ್ರಕಾಶವಾದರೆ ಮಾ ಅಂಧಕಾರಮಯವಾಗಿದೆ. ರಾ ನಿವೃತ್ತಿ ಧರ್ಮವನ್ನು ಉಂಟು ಮಾಡಿದರೆ ಮಾ ಪ್ರವೃತ್ತಿ ಧರ್ಮವನ್ನು ಉಂಟು ಮಾಡುತ್ತದೆ. ರಾ ಇದು ಬಿಡುಗಡೆ ಮಾರ್ಗದತ್ತ ಕೊಂಡೊಯ್ದರೆ ಮಾ ಬಂಧನ ಮಾರ್ಗದತ್ತ ಎಳೆದೊಯ್ಯುತ್ತದೆ. ರಾ ದೈವ ಪ್ರವೃತ್ತಿಯಾದರೆ ಮಾ ರಾಕ್ಷಸ ಪ್ರವೃತ್ತಿಯಾಗಿದೆ. ರಾ ನಿರ್ವಿಕಾರವಾದರೆ ಮಾ ಅಹಂಕಾರವಾಗಿದೆ. ರಾ ಪ್ರಾಣವಾದರೆ ಮಾ ಅಪಾನವಾಗಿರುತ್ತದೆ. ಪ್ರತಿ ಜೀವಿಗಳಲ್ಲಿ ಪ್ರತಿನಿತ್ಯ ಪ್ರತಿಕ್ಷಣ ಜರುಗುತ್ತಿರುವ ಉಚ್ಛ್ವಾಸ ನಿಶ್ವಾಸ ಕ್ರಿಯಾತ್ಮಕವಾದ ಸರ್ವಾಂತರ್ಯಾಮಿಯಾದ ಆತ್ಮಶಕ್ತಿಯೇ ರಾಮತಾರಕ ಮಂತ್ರವು. ಕರ್ಮೇಂದ್ರಿಯಗಳಿಂದ ಉಚ್ಚರಿಸುವುದಲ್ಲವೇ ಅಲ್ಲ. ತನ್ನೊಳಗೆ ನಡೆಯುತ್ತಿರುವ ಈ ಉಸಿರಾಟದ ಮರ್ಮವನ್ನು ತಾನು ಅರಿತು ತದಾತ್ಮನಲ್ಲಿ ಲೀನಗೊಳ್ಳುವುದೇ ಇದರ ಮರ್ಮವಾಗಿರುತ್ತದೆ. ಸೋಹಂ. ಸಮಸ್ತ ಜೀವಿಗಳಲ್ಲಿ ಚಲಿಸುತ್ತಿರುವ ಚೈತನ್ಯಾತ್ಮಕವಾದ ಪ್ರಾಣನಲ್ಲಿ ಸೋ ಅನ್ನುವ ಅಂತರ್ಮುಖ ಶ್ವಾಸಕ್ರಿಯೆಯು ಆತ್ಮತತ್ವವಾದರೆ ತದುಪರಿ ಹಂ ಎನ್ನುವ ಬಹಿರ್ಮುಖ ಶ್ವಾಸಕ್ರಿಯೆಯು ಜೀವತತ್ವವಾಗಿರುತ್ತದೆ. ಸೋ ಎನ್ನುವುದು ಪ್ರಾಣವಾದರೆ ಹಂ ಎನ್ನುವುದು ಅಪಾನವಾಗಿರುತ್ತದೆ. ಸೋ ಎನ್ನುವುದು ದೈವತ್ವವಾದರೆ ಹಂ ಎನ್ನುವುದು ಆಸುರಿ ಪ್ರವೃತ್ತಿ. ಸೋ ಎನ್ನುವುದು ಅದ್ವೈತ ತತ್ವಭಾವವಾದರೆ
ಹಂ ಎನ್ನುವುದು ದ್ವೈತ ತತ್ವ ಭಾವನೆಯಾಗಿದೆ. ಸೋ ಎನ್ನುವುದು ಬುದ್ಧಿತತ್ವಕ್ಕೆ ಕೊಂಡೊಯ್ಯುತ್ತದೆ. ಹಂ ಎನ್ನುವುದು ಅಹಂಭಾವಯುಕ್ತ ಮನಸ್ತತ್ವಕ್ಕೆ ಕೊಂಡೊಯ್ಯುತ್ತದೆ. ಸೋ ಎನ್ನುವುದು ಜ್ಞಾನ ಪ್ರಚೋದಕ, ಹಂ ಎನ್ನುವುದು ಅಜ್ಞಾನ ಪ್ರಚೋದಕ. ಸೋ ಎನ್ನುವುದು ನಿವೃತ್ತಿ ಮಾರ್ಗವಾದರೆ ಹಂ ಎನ್ನುವುದು ಪ್ರವೃತ್ತಿ ಮಾರ್ಗವಾಗಿರುತ್ತದೆ. ಸೋ ಎನ್ನುವುದು ಜಾಗೃತಾವಸ್ಥೆಗೆ ಕೊಂಡೊಯ್ದರೆ ಹಂ ಎನ್ನುವುದು ಅಜ್ಞಾನಾಂಧಕಾರದತ್ತ ತಳ್ಳುತ್ತದೆ. ಸೋ ಎನ್ನುವುದು ಶಾಂತಿಯ ನೆಲೆಯತ್ತ ಕೊಂಡೊಯ್ದರೆ ಹಂ ಎನ್ನುವುದು ಅಶಾಂತಿಗೆ ಕಾರಣವಾಗುತ್ತದೆ. ಈ ವಿಧ ಸೋ ಹಂ ಶ್ವಾಸತತ್ವವುಳ್ಳ ಜೀವಿಗಳ ಬದುಕು ಉದ್ಧಾರವಾಗಬೇಕಾದರೆ ಅವರವರ ಹಂ ಎಂಬ ಬಹಿರ್ಗತ ಅಹಂಕಾರಮಯ ಶ್ವಾಸವನ್ನು ಸೋ ಎಂಬ ಅಂತರಂಗದ ಆತ್ಮತತ್ವದಲ್ಲಿ ಲೀನಗೊಳಿಸಬೇಕು. ಆಗ ಹಂ ಸೋ ಎನ್ನುವ ಎರಡು ವಿಭಿನ್ನ ತತ್ವಗಳು ಕೂಡಿ ಏಕತ್ವವನ್ನು ಹೊಂದಿ ಭಾವಾತೀತವಾಗಿ ತ್ರಿಗುಣರಹಿತವಾಗಿ ನಂತರ ಮೂಲತತ್ವವೇ ಆದ ಓಂಕಾರಾನಂದಾನುಭವದಲ್ಲಿ ಲೀನನಾಗುತ್ತಾನೆ. ಈ ಎಲ್ಲ ಮಂತ್ರಗಳು ಮನಸ್ಸಿನ ನಿವೃತ್ತಿ ಮಾರ್ಗಗಳಾಗಿವೆಯೇ ವಿನ ಮನಸ್ಸಿನ ಪ್ರವೃತ್ತಿ ಮಾರ್ಗಗಳಲ್ಲ. ಇವುಗಳನ್ನು ಕರ್ಮೇಂದ್ರಿಯಗಳ ದ್ವಾರ ಸಾಮಾನ್ಯ ವಾಕ್ಯಗಳಂತೆ ಉಚ್ಚರಿಸುವುದಲ್ಲ ಹಾಗೂ ಭಾವುಕರಾಗಿ ಮನಸ್ಸಿನಲ್ಲಿ ಸ್ಮರಿಸುವುದೂ ಅಲ್ಲವೇ ಅಲ್ಲ. ಇವುಗಳನ್ನು ಉಚ್ಚರಿಸಲು ಬೋಧಿಸುತ್ತಿರುವ ಬೋಧನೆಗಳು ಹೇಗಿದೆ ಎಂದರೆ, ಶ್ರೇಷ್ಠ ಕಲಾವಿದನಿಂದ ತಾಳ ಲಯಕ್ಕನುಗುಣವಾಗಿ ಊದಲ್ಪಟ್ಟ ಕೊಳಲು ಮಕ್ಕಳ ಕೈಗೆ ಸಿಕ್ಕುವುದರಿಂದ ಅದನ್ನು ಪಿಪಿಯಂತೆ ಊದುತ್ತಾರೆಯೇ ವಿನ ಶಾಸ್ತ್ರಬದ್ಧ ತಾಳ ಲಯಕ್ಕನುಗುಣವಾಗಿ ಸಂಗೀತ ಸ್ವರದಲ್ಲಿ ನುಡಿಸಲಾರರು. ಇದೇ ವಿಧ ತತ್ವಜ್ಞಾನಿಗಳಿಂದ ಬೋಧಿಸಲ್ಪಟ್ಟ ಮೋಕ್ಷ ಸೂತ್ರಗಳು ಕೇವಲ ಉಚ್ಚಾರಣೆ ಮಂತ್ರಗಳಾಗಿ ಬೋಧಿಸಲ್ಪಡುತ್ತಿವೆ. ಇದು ಹೇಗಿದೆ ಎಂದರೆ, ಕುರುಡನನ್ನು ಅನುಸರಿಸಿ ನಡೆದ ಕುರುಡನಂತಿದೆ. ಮುಂದೆ ಇಬ್ಬರೂ ಹಾಳುಗುಂಡಿಪಾಲೆ ಆಗುತ್ತಾರೆ. ಇಲ್ಲಿವರೆಗೂ ಮೊದಲನೆಯ ಅಧ್ಯಾಯ ಮುಕ್ತಾಯವಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ 2ನೇ ಅಧ್ಯಾಯವನ್ನು ಮುಂದುವರಿಸೋಣ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮನಮಸ್ಕಾರಗಳು.